ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ 5 ಸಾಲ್ವಿಂಗ್ ಗೆಸ್ಸಿಂಗ್ ಟೆಕ್ನಿಕ್ಸ್ಗಳು ಹೈ ಲೆವೆಲ್ ಓವರ್ ವ್ಯೂವನ್ನು ಕೊಟ್ಟಿದ್ದೆ ನಾನು ನಿಮಗೆ. ಈ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ 2025 KCET ಫಿಸಿಕ್ಸ್ ಕ್ವೆಶ್ಚನ್ ಪೇಪರ್ ಮೇಲೆ. ಮ್ಯಾಥ್ಸು ಮಾಡೋಣ, ಕೆಮಿಸ್ಟ್ರಿನೂ ಮಾಡೋಣ, ಬಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ಫಿಸಿಕ್ಸ್ ಫಸ್ಟ್ ಬಿಕಾಸ್ ದ್ಯಾಟ್ ಇಸ್ ಮೈ ಫೇವ್ರೇಟ್. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೆನ್ನೆ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡ್ಕೊಂಬನ್ನಿ, ಬಿಕಾಸ್ ದ್ಯಾಟ್ ಇಸ್ ಅ ಪ್ರೀ ರಿಕ್ವೆಸ್ಟ್. ಅದರಲ್ಲಿ 5 ಇಂಪಾರ್ಟೆಂಟ್ ಗೆಸ್ಸಿಂಗ್ ಟೆಕ್ನಿಕ್ಸ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಆನಲೈಸ್ ಬಿಫೋರ್ ಯು ಪ್ರೊಸೀಡ್. ಓಕೆ, ಆ್ಯಂಡ್ ಬನ್ನಿ ಡೈರೆಕ್ಟಾಗಿ ಕ್ವೆಶನ್ಸ್ಗೆ ಹೋಗೋಣ. ಸೊ ಸಬ್ಸ್ಕ್ರೈಬ್ ಆಗಿ ನಾನು ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ಮಿಸ್ ಆಗಬೇಡಿ, ಬಿಕಾಸ್ ಎವ್ರಿ ವಿಡಿಯೋ ವಿಲ್ ಬಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್, ಬಿಕಾಸ್ 1 ಮಾರ್ಕ್ಸ್ ಎಕ್ಸ್ಟ್ರಾ ಸಿಕ್ಕಿದ್ರು ದಟ್ ಈಸ್ ರಿಯಲಿ ಗುಡ್. ಓಕೆ, ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ ಬನ್ನಿ. ಓಕೆ, ವೆರಿ ಫಸ್ಟ್ ಕ್ವೆಶನ್ ದ್ಯಾಟ್ ವಿ ಹ್ಯಾವ್ ಇಸ್ ಈ ರೀತಿ ಇದೆ ಕ್ವೆಶನ್. ನಾನು ನಿಮಗೆ ಈ ಒಂದು ಕ್ವೆಶನ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಅಡಿಷ್ನಲ್ ಟ್ಯಾಕ್ಟಿಕ್ನ ಹೇಳ್ಕೊಡ್ತೀನಿ, ಬಟ್ ಇದು ರಿಸ್ಕಿ ಟ್ಯಾಕ್ಟಿಕ್. ಬಟ್ ನೀವು ಅನಲೈಸ್ ಮಾಡಿ, ನಾನು ಇದನ್ನು ಅನಲೈಸ್ ಮಾಡಿ, ನಾನು ಐಡೆಂಟಿಫೈ ಮಾಡಿ, ನನಗೆ ಇದು ಕೆಲಸ ಮಾಡಿ, ಆ್ಯಂಡ್ ದಟ್ಸ್ ವೈ ಐ ಆಮ್ ಪಿಚಿಂಗ್ ಯು ಗೈಸ್. ಇದನ್ನು ನೀವು ಐಡೆಂಟಿಫೈ ಮಾಡಿದರೆ ಬೇರೆ ಬೇರೆ ಕ್ವೆಶನ್ಸನ್ನು ಐಡೆಂಟಿಫೈ ಮಾಡಿ, ಆ್ಯಂಡ್ ಇದರಲ್ಲೂ ಸಿಮಿಲಾರಿಟೀಸ್ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಬಟ್ ಐ ಆಮ್ ಗೋನಾ ಕಾಲ್ ಇಟ್ ಔಟ್, ಬಿಕಾಸ್ ನೋಡಿ, ಸಣ್ಣ ಪುಟ್ಟ ಮೆಥಡ್ಸಿಂದನೂ ಹೊಸ ಒಂದು ಮಾರ್ಕ್ಸ್ ಸಿಗ್ತಿದೆ ಅಂತಂದರೆ ವೈ ನಾಟ್ ಟು ಲೂಸ್ ಇಟ್ ಅಲ್ವಾ? ಓಕೆ, ಲೆಟ್ ಮೀ ಸ್ಟಾರ್ಟ್ ವಿತ್ ದ ಮೆಥಡ್. ಫಸ್ಟ್ ಆಫ್ ಆಲ್, ಈ ಒಂದು ಕ್ವೆಶನ್ನು ಸಿಕ್ಕಾಪಟ್ಟೆ ಈಸಿ ಕ್ವೆಶನ್, ಇದು ಎಂಥದ್ದು ಇಲ್ಲ. ನಾನು ನೋಡಿ ಒಂದ್ಸರಿ ಕ್ವೆಶನ್ ಅಂದ್ಬಿಟ್ಟು ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ವುಡನ್ ಬ್ಲಾಕ್ ಆಫ್ ಮಾಸ್ m lies on a rough floor. Another wooden block of same mass is hanging from a point O throughout strings as shown in the figure. TO, achieve equilibrium. The coefficient of static friction between block on the floor with the floor itself is ಅಂತ ಕೇಳಿದ್ದಾರೆ. ಸೊ ಬೇಸಿಕ್ಲಿ 2 ಸೇಮ್ ಮಾಸ್ ಇರ್ತಕ್ಕಂಥದ್ದು ಒಂದು ಸರ್ಫೇಸಲ್ಲಿದೆ, ಇನ್ನೊಂದು ಓ ಪಾಯಿಂಟಿಂದ ಅದನ್ನು ಹ್ಯಾಂಗ್ ಮಾಡಿದ್ದಾರೆ. ಸೊ ಇವೆರಡರ ಮಧ್ಯೆ ಇರ್ತಕ್ಕಂಥ ಇದೇನು ನೋಡಿ, ಇದು ಮೇಲ್ಗಡೆ ಇದ್ದು ಆ್ಯಂಡ್ ಇದನ್ನು ಹಿಂಗಿಟ್ಟಿದ್ರೆ ಇಲ್ಲಿ ಮೇಲ್ಗಡೆ ಹ್ಯಾಂಗ್ ಮಾಡಿದರೆ ಇದು ಟ್ಯಾನ್ ಥೀಟಾ ಆಗ್ತಿತ್ತು ಬೇಸಿಕ್ಲಿ, ಆ್ಯಂಡ್ ಇದು ಕೆಳಗಡೆ ಹ್ಯಾಂಗ್ ಮಾಡ್ತಿದ್ದಿಲ್ಲ, ಸೊ ಇದು ಕಾಟ್ ಥೀಟಾ ಆಗುತ್ತೆ. ದಟ್ಸ್ ದ ಆನ್ಸರ್, ಬೇಸಿಕ್ಲಿ ಸಿಂಪಲ್ ಆನ್ಸರು. ನಾನು ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಗೆ ಹೋಗೋದಿಲ್ಲ, ಇಟ್ಸ್ ವೆರಿ ಬೇಸಿಕ್. ಓಕೆ, ನಿಮಗೆ ಕಾಟ್ ಥೀಟಾ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಇಲ್ಲಿ ಫ್ಯಾಕ್ಟರ್ ಏನು ಗೊತ್ತಾ, ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತಕ್ಕಂಥ ಟ್ರಿಕ್ ಏನು ಗೊತ್ತಾ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಒಂದೊಂದು ಸತಿ ಏನು ಮಾಡಿಬಿಡ್ತಾರೆ ಸ್ಟೂಡೆಂಟ್ಸ್ಗಳು, ಗಾಬರಿ ಆಗಿಬಿಟ್ಟು ಆ್ಯಂಡ್ ಎಕ್ಸಾಮ್ ಟೆಸ್ಟ್ ಪ್ರೆಷರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕಾಟ್ಗೂ ಮತ್ತು ಕಾಸ್ಗೂ ಡಿಫ್ರೆನ್ಸ್ ಗೊತ್ತಿಲ್ದಾನೆ, ಡಿಫ್ರೆನ್ಸ್ ಅಂದರೆ ಕಾಟು ಸಿಮಿಲರ್ ಕಾಣಿಸುತ್ತಲ್ಲ. ಸೊ ಆ ಒಂದು ರೀಸನಿಗೆ ಒಂದೊಂದು ಸ್ಟೂಡೆಂಟ್ಗಳು ಅಂದರೆ 100ಕ್ಕೆ ಒಬ್ಬರು ಕಾಸನ್ನು ಟಿಕ್ ಹಾಕೊಂಡು ಬಿಡ್ತಾರೆ. ಇದಾಗುತ್ತೆ ಆಯಿತಾ, ಅಬ್ಸರ್ವ್ ಮಾಡಿ, ನಾನು ಹೇಳ್ತಾ ಇರೋದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಕಾಸನ್ನು ಟಿಕ್ ಹಾಕೊಂಡು ಬಿಡ್ತಾರೆ. ಸೊ ಇಲ್ಲಿ ಏನಪ್ಪ ಫಂಡ ಅಂತಂದರೆ, ಮೋಸ್ಟ್ ಆಫ್ ದ ಕೇಸಲ್ಲಿ ಯಾವಾಗ ಕಾಟ್ ಅಥವಾ ಕಾಸ್ ಆನ್ಸರ್ ಆಗಿರುತ್ತೆ, ಅದಕ್ಕೆ ವರ್ಷನ ಅವರು ಆಪ್ಷನ್ನ ಕೊಟ್ಟಿರ್ತಾರೆ. ಅದೇ ಥರ ಸೈನ್ ಏನಾದರೂ ಆನ್ಸರ್ ಆಗಿದ್ದರೆ ಸೆಕೆಂಡ್ ಥೀಟಾ ಕೊಟ್ಟಿರ್ತಾರೆ. ಈ ಥರ ಮಿಸ್ಟೇಕ್ ಮಾಡ್ತಾರೆ ಅಂತಾನೆ, ಆ್ಯಂಡ್ ದೇ ವಾಂಟ್ ಯು ಟು ಫೆಲ್ ಟು ದ ಟ್ರ್ಯಾಪ್ ಬೇಸಿಕ್ಲಿ. ಓಕೆ, ಸೊ ಅಬ್ಸರ್ವ್ ಮಾಡಿ, ಆ್ಯಂಡ್ ಏನಾದರೂ ಈ ಸೆಕೆಂಡು ಮತ್ತು ಸೈನ್ ಎರಡು ಒಟ್ಟಿಗೆ ಇದ್ದರೆ ಇವೆರಡರಲ್ಲಿ ಆನ್ಸರ್ ಇರುತ್ತೆ. ಕಾಟು ಮತ್ತು ಕಾಸ್ ಇದ್ದರೆ ಬೇಸಿಕ್ಲಿ ಅವೆರಡರಲ್ಲಿ ಆನ್ಸರ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ದಟ್ ಇಸ್ ಫಸ್ಟ್ ಕ್ವೆಶನ್. ಅದು ಅಂದಂಗೆ ಲೆಟ್ಸ್ ಗೋ ಟು ದ ಥರ್ಡ್ ಕ್ವೆಶನ್. ಓಕೆ, ನಾನು ನಿಮಗೆ ಪ್ರತಿಯೊಂದು ಕ್ವೆಶನ್ ಸಾಲ್ವ್ ಮಾಡ್ಕೊಂಡು ಬರೋಸಲ್ಲ ಯಾವುದಕ್ಕೆ ಆ್ಯಕ್ಚುಯಲ್ ಮೆಥಡ್ಸ್ ಯೂಸ್ ಆಗ್ತವೆ ಆ್ಯಂಡ್ ಯಾವ ರೀತಿ ನೀವು ಯೂಸ್ ಮಾಡ್ಬೋದು, ಯಾವ ರೀತಿ ಕ್ವೆಶನ್ಸನ್ನು ಐಡೆಂಟಿಫೈ ಮಾಡೋದು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಥರ್ಡ್ ಕ್ವೆಶನ್ ನೋಡಿ, ಇದಕ್ಕೆ ಒಂದು ಸಿಂಪಲ್ ಟ್ಯಾಕ್ಟಿಕ್ ಇದೆ, ಇದನ್ನು ದಯವಿಟ್ಟು ಫೋಕಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಆದರೂ ನಿಮಗೇನಾದರೂ ಸೀಕ್ವೆನ್ಸ್ ನಂಬರ್ ಇದ್ದರೆ ಆ್ಯಂಡ್ ಅದೂ ಸೀಕ್ವೆನ್ಸ್ ನಂಬರು 10 ಒಳಗಡೆಯಿಂದ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಂಗಿದೆ, 4 ಇದೆ, 8 ಇದೆ, 16 ಇದೆ, 32 ಇದೆ ಅಲ್ವಾ, ಸೀಕ್ವೆನ್ಸ್ ನಂಬರು 4 + 4 8, 8 + 4 8 + 8 16, 16 + 16 is 32. ಈ ರೀತಿ ಸೀಕ್ವೆನ್ಸ್ ನಂಬರ್ ಇದೆ. ಇಂಥ ಟೈಮಲ್ಲಿ ಅದರಲ್ಲೂ 10 ಒಳಗಡೆಯಿಂದ ಸ್ಟಾರ್ಟ್ ಆಗಿದ್ರೆ ದ ಮಿನಿಮಮ್ ನಂಬರ್ ವಿಲ್ ಬಿ ದ ಆನ್ಸರ್. ಮೋಸ್ಟ್ ಆಫ್ ದ ಕೇಸಲ್ಲಿ, ಆಲ್ಮೋಸ್ಟ್ ಒಂದು 40% ಆಫ್ ದ ಕೇಸಲ್ಲಿ ಮಿನಿಮಮ್ ನಂಬರ್ ಏನಿರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ದಿಸ್ ಇಸ್ ದ ಟ್ಯಾಕ್ಟಿಕ್. ಅಕಸ್ಮಾತ್ ನಿಮಗೆ ಏನೂ ಗೊತ್ತಾಗ್ತಾ ಇಲ್ಲ, ಮನೋಜ್ ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ಕ್ವೆಶನ್ಸ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ನನಗೆ ಇರ್ತಕ್ಕಂಥ ಆಪ್ಷನ್ಸ್ ನೋಡಿ ಅಥವಾ ಕ್ವೆಶನ್ಸ್ ನೋಡಿ ನನಗೆ ಏನೂ ಅನಲೈಸ್ ಮಾಡೋಕ್ಕಾಗ್ತಾಯಿಲ್ಲ, ಯು ಕ್ಯಾನ್ ಗೋ ವಿತ್ ದಿಸ್ ಆಪ್ಷನ್. ನೀವು ಬೇಕಾದರೆ ಮಲ್ಟಿಪಲ್ ಕ್ವೆಶನ್ ಪೇಪರ್ ಇರ್ತಕ್ಕಂಥ ಇಂಥ ಆಪ್ಷನ್ಸ್ಗಳನ್ನ ಚೆಕ್ ಮಾಡಿ ನೋಡಿ. ಓಕೆ, ಮ್ಯಾಕ್ಸಿಮಮ್ ಆಫ್ ದ ಟೈಮಲ್ಲಿ ಇದೇ ಆನ್ಸರ್ ಆಗಿರುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಐ ಆಮ್ ಟೆಲಿಂಗ್ ಯು, ದಟ್ಸ್ ವೈ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ರಿಸಲ್ಟ್ ಬಂದ್ರೆ ಯೂಸ್ ಮಾಡಬೇಕಾಗಿರುತ್ತೆ. ನೋಡಿ, ಇದನ್ನು ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ವಿ ಕ್ಯಾನ್ ನಾಟ್ ಸಾಲ್ವ್, ಆ್ಯಂಡ್ ದರ್ ಆರ್ ಲಾಟ್ ಆಫ್ ಮೆಥಡ್ಸ್ ದಟ್ ಐ ಕ್ಯಾನ್ ಟೆಲ್, ಬಟ್ ಯು ಹ್ಯಾವ್ ಟು ರಿಮೆಂಬರ್ ಎವ್ರಿಥಿಂಗ್ ಆ್ಯಂಡ್ ದೆನ್ choose the right question and the right method to apply it and then get the answer. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ, ಇದು ನಿಮ್ಮ ಈ ವರ್ಕ್ ಅರೌಂಡ್ ಏನಿರುತ್ತೆ, ಕ್ವೆಶನ್ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕಾಗಿರುತ್ತಲ್ಲ, ಫಾರ್ಮುಲಾ ಡಿಕಾಲ್ ಮಾಡ್ಕೊಂಡು, ಇದನ್ನು ಟೈಮ್ ಸೇವ್ ಮಾಡಲಿಕ್ಕೆ. ಆ್ಯಂಡ್ ನಿಮ್ಮ ಹತ್ರ ಲಾಸ್ಟ್ ಒಂದು 10 minutes ಅನ್ಕೊಳ್ಳಿ, ಆ್ಯಂಡ್ ಯು ಹ್ಯಾವ್ 30 questions ಲೆಫ್ಟ್. ಹೌ ಕ್ಯಾನ್ ಯು ಸಾಲ್ವ್ ಆಲ್ ಆಫ್ ದೆಮ್, ರೈಟ್?
ಅಂಥ ಟೈಮಲ್ಲಿ ಈ ಮೆಥಡನ್ನು ಯೂಸ್ ಮಾಡಬಹುದಾಗಿರುತ್ತೆ ಇನ್ಸ್ಟೆಡ್ ಆಫ್ ಜಸ್ಟ್ ಬ್ಲೈಂಡ್ಲಿ ಟೇಕಿಂಗ್ ಎನಿ ಒನ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 5 ಹೋಗೋಣ. ನಾನು ಆಗಲೇ ಹೇಳಿದ ಹಾಗೆ ಇದು ಸಿಮಿಲರ್ ಆಪ್ಷನ್ ಇರ್ತಕ್ಕಂಥ ಕ್ವೆಶನ್ ಆಗಿರುತ್ತೆ. ಇಲ್ಲಿ ಆಪ್ಷನ್ 1 ಮತ್ತು ಆಪ್ಷನ್ 3 ಸಿಮಿಲರ್ ಆಗಿದೆ, ಬಟ್ ಸ್ವಲ್ಪ ವೇರಿಯೇಷನ್ಸ್ ಇದೆ. ಇಂಥ ಟೈಮಲ್ಲಿ ಏನು ಮಾಡಬೇಕು ನಾವು, ವಿ ಹ್ಯಾವ್ ಟು ಫೈಂಡ್ ದ ಕಾಮನ್ ಫ್ರಮ್ ಲೆಫ್ಟ್ ಟು ರೈಟ್. ಲೆಫ್ಟ್ ರೈಟ್ ಹೆಂಗೆ ಕಾಮನ್ ಐಡೆಂಟಿಫೈ ಮಾಡೋದು ಕ್ಲಿಯರಾಗಿ ಹೇಳ್ತೀನಿ, ದಯವಿಟ್ಟು ಗಮನ ಕೊಟ್ಟು ಅಬ್ಸರ್ವ್ ಮಾಡಿ. ಓಕೆ, ಫಸ್ಟು ನಮ್ಮ ಹತ್ರ ರೈಟ್ ಹ್ಯಾಂಡ್ ಸೈಡಲ್ಲಿ ರೈಟ್ ಟು ಲೆಫ್ಟ್ ಹೇಳ್ತಾರೆ ನಾನು. ಓಕೆ ರೈಟ್ ಟು ಲೆಫ್ಟ್, ಇದು ರೈಟು, ಇದು ಲೆಫ್ಟು, ರೈಟ್ ಟು ಲೆಫ್ಟ್ ಹೋಗ್ತಾಯಿದ್ದೀವಿ ನಾವು. ಓಕೆ, ನಾನು ನಿಮಗೆ ಯಾವ ರೀತಿ ಕಾಮನ್ ಐಡೆಂಟಿಫೈ ಮಾಡ್ತೀನಿ ದಯವಿಟ್ಟು ಅಬ್ಸರ್ವ್ ಮಾಡಿ. ಫಸ್ಟು ರೈಟಲ್ಲಿ ಏನಿದೆ, ಇಲ್ಲಿ 3√3 ಎಲ್ಲ ಕಡೆ ಇದೆ. ಓಕೆ, 3√3 ಎಲ್ಲ ಕಡೆ, ಒಂದು ಕಡೆ ಮಾತ್ರ +6 ಇದೆ. ಐ ಹೋಪ್ ಆ +6 ಎಲ್ಲ ಕಡೆ ರಿಪೀಟ್ ಆಗಿಲ್ಲ ಅಥವಾ ಕಾನ್ಸ್ಟೆಂಟ್ ರಿಪೀಟ್ ಆಗಿಲ್ಲ. ಸೊ ಐ ಬಿಲೀವ್ ದಟ್ ಅದು ಬರ್ತಕ್ಕಂಥ ಚಾನ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಸೊ ಆಪ್ಷನ್ 3 ಎಲಿಮಿನೇಟ್ ಆಗೋಯ್ತು. ಆ್ಯಂಡ್ ಆಪ್ಷನ್ 4 ಅಂತೂ ನನ್ನ ಕಣ್ಮುಂದೆ ಕಾಣಿಸ್ತಾನಿಲ್ಲ ಸದ್ಯಕ್ಕೆ ಇವಾಗ. ಓಕೆ, ಏನು ಗೊತ್ತಿಲ್ಲದೆ ಇರಬೇಕಾದ್ರೆ ಇದನ್ನು ಯೂಸ್ ಮಾಡಿ. ನೆಕ್ಸ್ಟು ಡಿನಾಮಿನೇಟರ್ಲಿ ಎಲ್ಲ ಕಡೆ 12 ಇದೆ. ಐ ಆಮ್ ಗೋಯಿಂಗ್ ಟು ರೈಟ್ 12 ಇನ್ ದ ಡಿನಾಮಿನೇಟರ್. ಇದು ನನ್ನ ಫಸ್ಟ್ ಪೀಸ್. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ರೈಟ್ ಸೈಡಲ್ಲಿ ನನಗೆ 3√3 / 12 ಇರುತ್ತೆ ಅಂತ. ನೆಕ್ಸ್ಟು ಇವಾಗ ಲೆಫ್ಟ್ ಸೈಡು ಎರಡು ಕಡೆ ನನ್ನ ಹತ್ರ 7 / 12 ಇದೆ. ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಆನ್ಸರ್ ಅಕಾರ್ಡಿಂಗ್ ಟು ಮೀ. ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದು ನನ್ನ ಆನ್ಸರು. ಆ್ಯಂಡ್ ಆ್ಯಕ್ಚುಲಿ ಅದೇ ಆನ್ಸರ್ ಆಗಿರುತ್ತೆ. ನಾವು ಆಗಲೇ ಗೆಸ್ ಮಾಡ್ದೋ +6 ಇದೆ, ಇದು ಆನ್ಸರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ, ಅಥವಾ ಇದರಲ್ಲಿ ಆನ್ಸರ್ ಇರಬೇಕು. ಆ್ಯಂಡ್ 7/12 ಎರಡು ಕಡೆ ರಿಪೀಟ್ ಆಗಿದೆ. ಮೋಸ್ಟ್ಲಿ ಇವೆರಡರಲ್ಲಿ ಆನ್ಸರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿನ್ಸ್ ಈ ಆಪ್ಷನ್ ಹೊಂಟೋಯ್ತು, ನನ್ನ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಅಂದರೆ ನನ್ನ ಮ್ಯಾಕ್ಸಿಮಮ್ ಆನ್ಸರ್ ರೀಚ್ ಆಗೋ ಕೆಪಾಸಿಟಿ ಅಥವಾ ಏನು ಕಾನ್ಸಂಟ್ರೇಷನ್ ಏನಿತ್ತು ಅದು ಆಪ್ಷನ್ ಎ ಕಡೆ ಹೋಯಿತು. ಆ್ಯಂಡ್ ಐ ವಿಲ್ ಟೇಕ್ ಆಪ್ಷನ್ ಎ ಆಸ್ ಕರೆಕ್ಟ್ ಆನ್ಸರ್. ಸೊ ನಾನು ಏನು ಮಾಡಿದೆ ಅಂತ ಅರ್ಥ ಆಗ್ತಿದೆ ನಿಮಗೆ. ಸೊ ಫಸ್ಟು ಸಿಮಿಲರ್ ಆಗಿರ್ತಕ್ಕಂಥ ಆಪ್ಷನ್ಸನ್ನು ಹುಡುಕಿದೆ ಮತ್ತು ಎಲ್ಲ ಆಪ್ಷನ್ಸನ್ನು ಕಂಪೇರ್ ಮಾಡ್ಕೊಂಬಂದೆ. ನೋಡಿ, ಆಪ್ಷನ್ಸನ್ನು ಪ್ರಿಪೇರ್ ಮಾಡ್ತಿರೋರು ಹ್ಯೂಮನ್ಸ್, ದೇ ಆರ್ ನಾಟ್ ಮಷೀನ್ಸ್. ಅಕಸ್ಮಾತ್ ಇವನ್ ಪೇಪರ್ನ ChatGPTಗೋ ಅಥವಾ ಜಮಿನಿಗೋ ಕ್ಲೌಡ್ಗೋ ಕೊಟ್ಟು ಅವ್ರು ಏನಾದರೂ ಪ್ರಿಪೇರ್ ಮಾಡಿದರೆ ಅವಾಗ ನಿಮ್ಮ ಥಿಂಕಿಂಗ್ ಪ್ರಾಸೆಸನ್ನು ಸಿಕ್ಕಾಪಟ್ಟೆ ಎನ್ಹಾನ್ಸ್ ಮಾಡೋದಕ್ಕೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಆಪ್ಷನ್ಸನ್ನು ಕೊಟ್ಟು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ಬೋದು. ಬಟ್ ದೇ ಆರ್ ಹ್ಯೂಮನ್ಸ್ ಹೂ ಆರ್ ಪ್ರಿಪೇರಿಂಗ್ ಆ್ಯಂಡ್ ದೇ ನೋ ಹೌ ಟು ಪ್ರಿಪೇರ್ ಆಪ್ಷನ್ಸ್. ದೇ ಜಸ್ಟ್ ವಾಂಟ್ ಟು ಕನ್ಫ್ಯೂಸ್ ಯು. ಅವ್ರಿಗೆ ಗೊತ್ತು ನೀವು ಒಂದು ಆನ್ಸರ್ ತೆಗೆದುತ್ತೆ, ಆನ್ಸರ್ನ ಹುಡುಕಬೇಕಾಗಿರುತ್ತೆ. ಅದಕ್ಕೆ ಸಿಂಪಲ್ ಆಗಿರೋ ಆಪ್ಷನ್ ಆನ್ಸರ್ ಕೊಟ್ಟರೆ ನೀ ಆನ್ಸರಲ್ಲಿ ಮಕ್ಕರ್ ಮಾಡ್ತೀಯ ಅಂತ ಗೊತ್ತು, ಅವರಿಗೆ ಮಕ್ಕರ್ ಆಗ್ತೀಯ ಅಂತ ಗೊತ್ತು. ಆ ಒಂದು ರೀಸನಿಗೆ ದೇ ಆರ್ ಗೋಯಿಂಗ್ ಟು ಪುಟ್ certain options. You just have to identify the right one, and that's why this method will come into picture, and trust me, it will work. Next, let's go to the next question. 8th question ಹೋಗೋಣ. Yes, 8th questionಗೆ ಒಂದು ಟ್ಯಾಕ್ಟಿಕ್ ಇದೆ. ನಾನು ನಿಮಗೆ ಸಿಂಪಲ್ ಟ್ಯಾಕ್ಟಿಕ್ ಹೇಳ್ಕೊಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. The total energy of a satellite in a circular orbit at a distance of r+h from the center of the earth varies as ಅಂತ ಕೇಳಿದ್ದಾರೆ. ಸೊ ಟೋಟಲ್ ಎನರ್ಜಿ ಆಫ್ ಅ ಸ್ಯಾಟಲೈಟ್ ಎಷ್ಟಿರುತ್ತೆ ಇನ್ ಅ ಸರ್ಕ್ಯುಲರ್ ಆರ್ಬಿಟ್. ಓಕೆ, ಇದು ಅರ್ತು. ಓಕೆ, ಇದೊಂದು ಸರ್ಕ್ಯುಲರ್ ಆರ್ಬಿಟ್ಟು. ಇಲ್ಲೊಂದು ಸ್ಯಾಟಲೈಟ್ ಇದೆ. ಓಕೆ, ಸ್ಯಾಟಲೈಟ್ ಇದೆ. ಸೊ ಇದು r+h ಡಿಸ್ಟೆನ್ಸಲ್ಲಿ ರೊಟೇಟ್ ಆಗ್ತದೆ. ಸೆಂಟರ್ ಆಫ್ ದ ಅರ್ತ್ ವೇರೀಸ್ ಆಸ್ ಅಂತ ಕೇಳಿದ್ದಾರೆ. ಆರ್ ಬೇಸಿಕ್ಲಿ ಇವಾಗ ರೇಡಿಯಸ್ ಆಫ್ ದ ಅರ್ತು, ಇದ್ರದ್ದು ರೇಡಿಯಸ್ ಬಂದುಬಿಟ್ಟು ಇವಾಗ 6. ಓಕೆ, ಆ್ಯಂಡ್ ಹೆಚ್ ಬಂದುಬಿಟ್ಟು ಹೈಟ್ ಬೇಸಿಕ್ಲಿ. ಸೊ ಇವಾಗ ಹೆಂಗೆ ರೊಟೇಟ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ನೋಡಿ, ಇದೇನಾದರೂ ಇನ್ವರ್ಡ್ ಆಗಿದ್ದರೆ ಪ್ಲಸ್ ಆಗಿರ್ತಿದ್ದು, ಸಿನ್ಸ್ ಇಟ್ ಇಸ್ ಹೊರಗಡೆ ಸ್ಯಾಟಲೈಟ್ ಔಟರ್ ಇದೆಯಾ ಅಲ್ವಾ, ಮೋಸ್ಟ್ಲಿ ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್. ಸೊ ಇವೆರಡು ಆಪ್ಷನಲ್ಲೇ ನಿಮ್ಮ ಆನ್ಸರ್ ಇರುತ್ತೆ, ಇವೆರಡನ್ನು ಬಿಟ್ಟು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಸಿನ್ಸ್ ಇಟ್ಸ್ r+h ಆ್ಯಂಡ್ ಒಂದು ಕಾನ್ಸ್ಟೆಂಟ್ ಆರ್ಬಿಟಲ್ಲಿ ರೊಟೇಟ್ ಆಗ್ತಿರುತ್ತೆ ಅಂತ ಸ್ಕ್ವೇರ್ ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ಬಿಕಾಸ್ ಅದು ಮಲ್ಟಿಪ್ಲೈ ಆಗೋದಕ್ಕೆ ಚಾನ್ಸ್ ಇಲ್ಲ. ಇಟ್ಸ್ ಗೋಯಿಂಟ್ ಬಿ ಮೋಸ್ಟ್ಲಿ r+h ಆ ಡಿಸ್ಟೆನ್ಸಲ್ಲೇ ಅದು ರೊಟೇಟ್ ಆಗ್ತಿರುತ್ತೆ, ಬಟ್ ನೆಗೆಟಿವಲ್ಲಿ. ಆ್ಯಂಡ್ ನೀವು ಆಪ್ಷನ್ 1 ಚೂಸ್ ಮಾಡಬಹುದಾಗಿರುತ್ತೆ. ಓಕೆ, ಆ್ಯಂಡ್ ಸಿಮಿಲರ್ಲಿ ಇನ್ನೊಂದು ಕ್ವೆಶನ್ ಸಾಲ್ವ್ ಮಾಡೋಣ ಬನ್ನಿ. ಇವತ್ತಿಗೆ ಲಾಸ್ಟ್ ಸಾಕಿಷ್ಟು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಕ್ವೆಶನ್ಸನ್ನು ತೊಗೊಂಡು ಸಾಲ್ವ್ ಮಾಡ್ತೀನಿ. 11th ಕ್ವೆಶನ್ ನೋಡಿ, ಈ ಥರ ಕ್ವೆಶನ್ ಬಂದರೆ ಸಿಕ್ಕಾಪಟ್ಟೆ ಈಸಿ ಕ್ವೆಶನ್ಸ್ ಇವು. ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗಿರುತ್ತೆ, ಬಟ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಯು ಡೋಂಟ್ ಹ್ಯಾವ್ ಟು ಯೂಸ್ ಎನಿ ಫಿಸಿಕ್ಸ್ ಫಾರ್ಮುಲಾಸ್ ಆರ್ ಸಮಥಿಂಗ್. ಬೇಸಿಕ್ಲಿ ಫಿಸಿಕ್ಸ್ ಫಾರ್ಮುಲಾ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ಇದು. ಏನು ಹೇಳಿದ್ದಾರೆ, 3 metal rods of the same material and identical in all respectives are joined as shown in the figure. ಸೊ 3 ಮೆಟಲ್ ರಾಡ್ ಇದ್ದಾವೆ, ರಾಡ್ 1, ರಾಡ್ 2 ಆ್ಯಂಡ್ ದೆನ್ ರಾಡ್ 3. 3 ಸೇಮ್ ಶೇಪ್ ಮಟೀರಿಯಲ್ಲು, ಸೇಮ್ ಮಟೀರಿಯಲ್ ಯೂಸ್ ಮಾಡಿದ್ದಾರೆ. ಮತ್ತು ಐಡೆಂಟಿಕಲ್ ಇನ್ ಆಲ್ ರೆಸ್ಪೆಕ್ಟಿವ್ಸ್, ಅಂದರೆ ಎಲ್ಲ ಡೈಮೆನ್ಷನಲ್ ಐಡೆಂಟಿಕಲ್ ಆಗಿದ್ದಾವೆ. ಹೈಟು ಮತ್ತು ವೆಯ್ಟು ಮತ್ತು ಎಲ್ಲ ಇದರಲ್ಲೂ ಬೇಸಿಕ್ಲಿ ಐಡೆಂಟಿಕಲ್ ಆಗಿದ್ದಾವೆ. ಆರ್ ಜಾಯಿಂಡ್. ಓಕೆ, ಒಂದು ಪಾಯಿಂಟಲ್ಲಿ ಜಾಯಿನ್ ಮಾಡಿದ್ದಾರೆ. ಆ್ಯಂಡ್ ದೋಸ್ ಓಕೆ, ದ ಟೆಂಪರೇಚರ್ ಅಟ್ ದ ಎಂಡ್ ಆಫ್ ದೋಸ್ ರಾಡ್ಸ್ ಆರ್ ಮೇಂಟೈನ್ಡ್ ಆ್ಯಸ್ ಇಂಡಿಕೇಟೆಡ್. ಓಕೆ,
ಸೊ ಈ ಟೆಂಪರೇಚರ್ ತುದಿಲಿ ಏನೇನಿದೆ ಅದು ಮೇಂಟೈನ್ ಮಾಡಿದ್ದಾರೆ ಆ್ಯಸ್ ಇಂಡಿಕೇಟೆಡ್. ಒಂದು ಕಡೆ 0 ಡಿಗ್ರಿ ಸೆಲ್ಸಿಯಸ್ ಇದೆ, ಒಂದು ಕಡೆ 90 ಡಿಗ್ರಿ, ಒಂದು ಕಡೆ 90 ಡಿಗ್ರಿ ಸೆಲ್ಸಿಯಸ್ ಇದೆ. ಓಕೆ, ಅಸ್ಯೂಮ್ ನೋ ಹೀಟ್ ಎನರ್ಜಿ ಲಾಸ್ ಅಕರ್ಡ್. ಓಕೆ, ಅಂದ್ಕೋಣ ಇಲ್ಲಿ ಅಸ್ಯೂಮ್ ಮಾಡ್ಕೊತಾರೆ ಅದು ಇಲ್ಲಿ ಹೀಟ್ ಎನರ್ಜಿ ಲಾಸೇ ಆಗಿಲ್ಲ. ಓಕೆ, ಅಕರ್ಡ್ ಥ್ರೂ ದ ಕರ್ವ್ಡ್ ಸರ್ಫೇಸ್. ಇದರಲ್ಲಿ ಇರ್ತಕ್ಕಂಥ ಕಾರ್ಡ್ ಸರ್ಫೇಸಲ್ಲಿ ಯಾವುದೇ ರೀತಿ ಹೀಟ್ ಲಾಸ್ ಆಗಿಲ್ಲ ಅಂತ ಅಂದ್ಕೋಣ. ದ ಟೆಂಪರೇಚರ್ ಎಟ್ ಜಂಕ್ಷನ್ ಎಕ್ಸ್ ಅಂತ ಕೇಳಿದ್ದಾರೆ. ಈ ಒಂದು ಪಾಯಿಂಟಲ್ಲಿ ಏನು ಟೆಂಪರೇಚರ್ ಇರುತ್ತೆ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಮೆಟಲ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಎನರ್ಜಿ, ನಮಗೆ ಗೊತ್ತು. ಆ್ಯಂಡ್ ಒಂದು ಕಡೆ 0 ಡಿಗ್ರಿ ಸೆಲ್ಸಿಯಸ್ ಇದೆ, ಇನ್ನೊಂದು ಕಡೆ 90 ಡಿಗ್ರಿ, ಒಂದು ಕಡೆ 90 ಡಿಗ್ರಿ ಇದೆ. ಈ ಒಂದು ಪಾಯಿಂಟಲ್ಲಿ ಏನಿರಬಹುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸಿನ್ಸ್ ಇಟ್ಸ್ ಐಡೆಂಟಿಕಲ್, ನೋಡಿ ಎಲ್ಲೇ ಆಗಲಿ ಇಫ್ ಯು ಆರ್ ಡೀಲಿಂಗ್ ವಿತ್ ಐಡೆಂಟಿಕಲ್, ಜಸ್ಟ್ ಆ್ಯಡ್ ದೆಮ್ ಅಪ್. ಇಲ್ಲಿರ್ತಕ್ಕಂಥ ಟೆಂಪರೇಚರ್ ಸೇಮ್ ಅಂತ ಅನ್ಕೊಳ್ಳೋಣ. ಸಿನ್ಸ್ ದೇ ಆರ್ ಐಡೆಂಟಿಕಲ್, ಟಿ ಪ್ಲಸ್ ಟಿ ಈಸ್ ಈಕ್ವಲ್ ಟು ಮೂರು ಕಡೆ ಇರ್ತಕ್ಕಂಥ ಟೆಂಪರೇಚರ್. ಫಸ್ಟ್ ಟೆಂಪರೇಚರ್ ಏನಿದೆ 0 ಡಿಗ್ರಿ ಇದೆ, ಪ್ಲಸ್ ಇನ್ನೊಂದು ಕಡೆ ಏನಿದೆ 90 ಡಿಗ್ರಿ ಇದೆ, ಪ್ಲಸ್ ಇನ್ನೊಂದು ಕಡೆ ಏನಿದೆ 90 ಡಿಗ್ರಿ ಇದೆ. ಓಕೆ, ಸೊ ಟಿ ಪ್ಲಸ್ ಟಿ ಎಷ್ಟಾಯಿತು? 3T ಆಯಿತು, ವಿಚ್ ಇಸ್ ಈಕ್ವಲ್ ಟು 90 ಪ್ಲಸ್ 90 ಪ್ಲಸ್ 0 ಎಷ್ಟಾಯಿತು? 180 ಆಯಿತು. ಸೊ ಈ ಟಿ ಏನು ಮಾಡುತ್ತೆ, ನನಗೆ ಸೆಟಲ್ ಇರ್ತಕ್ಕಂಥ ಟೆಂಪರೇಚರ್ ಕೊಡುತ್ತೆ. ಟಿ ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 3 ಆಗುತ್ತೆ. 3 1 3 6 60 ಡಿಗ್ರಿ ಎಲ್ಲಿ ಬರುತ್ತೆ ನೋಡಿ, ದಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಆನ್ಸರ್ ಆ್ಯಂಡ್ ದಟ್ ಈಸ್ ಯುವರ್ ಆನ್ಸರ್. ಸೊ ಇವತ್ತಿಗೆ ಸಾಕು. ಆ್ಯಂಡ್ ನಾನು ಏನು ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡಿದೆ, ಇಟ್ಸ್ ಪ್ಯೂರ್ಲಿ ಕಾಮನ್ ಸೆನ್ಸ್. ಯು ಜಸ್ಟ್ ಹ್ಯಾವ್ ಟು ಐಡೆಂಟಿಫೈ ಥಿಂಗ್ಸ್. ಎಲ್ಲಾದರೂ ಐಡೆಂಟಿಕಲ್ ಅಂತ ಬಂದರೆ ಆ್ಯಂಡ್ ಸೇಮ್ ಶೇಪ್ ಸೇಮ್ ಇದ್ದಿದ್ರೆ ಜಸ್ಟ್ ಗೋ ಬ್ಲೈಂಡ್ಲಿ ಬೈ ಆ್ಯಡಿಂಗ್ ಥಿಂಗ್ಸ್. ಓಕೆ, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. If you have doubts, comment section ಬರೀರಿ. Let me answer in the next video.